ಜೂನ್ 10ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಸರ್ಕಾರದ ಪ್ರಗತಿ ವರದಿ ಸಲ್ಲಿಸಿ ಅಂತ ಹೇಳ್ತಾ ಇದೆ ಕೋರ್ಟ್. ಈಗ ಪಿಐಎಲ್ ಮಧ್ಯಂತರ ಅರ್ಜಿ ಸಲ್ಲಿಸಿದ ವಕೀಲರ ವಾದ. ಬಿಸಿಸಿಐಗೆ ಐಪಿಎಲ್ಗೆ ನೋಟಿಸ್ ನೀಡಿ ಅಂತ ವಾದ ಮಾಡಿದ್ದಾರೆ. ಕಾರ್ಯಕ್ರಮ ಆಯೋಜಿಸಿದವರಿಗೆ ಕೂಡ ನೋಟಿಸ್ ನೀಡಲು ಎಲ್ರಿಗೂ ಹೋಗ್ಬೇಕೀಗ ನೋಟಿಸ್. ಆಮೇಲೆ ನಿಮ್ಮ ವಾದವನ್ನು ಆಲಿಸುತ್ತೇನೆ ಅಂತ ಪೀಠ ಹೇಳಿರೋದು. ಮೊದಲಿಗೆ ಕಾರ್ಯಕ್ರಮ ಆಯೋಜನೆ ಮಾಡಿದವರಿಗೆ ಬಿಸಿಸಿಐಗಾಗಿರ್ಬೋದು, ಆಮೇಲೆ ಐಪಿಎಲ್ ಟೀಮ್ಗಾಗಿರ್ಬೋದು, ಆಮೇಲೆ ಸರ್ಕಾರದ ಕಾರ್ಯಕ್ರಮ ಆಯೋಜನೆ ಈವೆಂಟ್ಗಾಗಿರ್ಬೋದು, ಈ ಎಲ್ಲದಕ್ಕೂ ಕೂಡ ನೀವು ನೋಟಿಸ್ ಕಳಿಸ್ರಿ. ಆಮೇಲೆ ನನಗೆ ಮಾಹಿತಿ ಬೇಕು. ಜಡ್ಜ್ ಕೇಳಿರೋದು, ಕೋರ್ಟ್ ಕೇಳಿರೋದು, ಪ್ರಗತಿ ವರದಿ ಬೇಕು. ಆಮೇಲೆ ನಿಮ್ಮ ಮಾತನ್ನ, ನಿಮ್ಮ ವಾದವನ್ನು ನಾನು ಆಲಿಸ್ತೇನೆ ಅಂತ. ನೋಡಿ, ಇಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ವಾದ ಮಂಡಿಸಲಾಯಿತು. 21 ಗೇಟ್ ಇತ್ತು. ಮೊದಲಿಗೆ 3 ಗೇಟ್ ಓಪನ್ ಮಾಡಿದ್ರು. ಆಮೇಲೆ ಜನ ಜಾಸ್ತಿ ಆದ್ರು. 2.5 ಲಕ್ಷ ಜನ ಹತ್ತತ್ರ ಆದ್ರು. ಆಗ 21 ಗೇಟ್ ಓಪನ್ ಮಾಡಿದ್ರು. ಆಮೇಲೆ ಲಾಠಿ ಚಾರ್ಜ್ ಆಗಿತ್ತು. ನೋಡಿ ಅಲ್ಲಿ ಯಾಕೆ ಇದೆಲ್ಲ ಈ ರೀತಿ ಆದಾಗ ಏನಾಗುತ್ತೆ? ಲಾಠಿ ಚಾರ್ಜ್ ಆದಾಗ, ಅಭಿಮಾನಿಗಳನ್ನ ಅಲ್ಲಿ ಹೆದರಿಸಿ ಬೆದರಿಸಿದಾಗ, ಅವರಿಗೆ ಬೈದಾಗ, ಅಲ್ಲಿ ಲಾಠಿಯಿಂದ ಹೊಡಿಲಿಕ್ಕೆ ಹೋದಾಗ ನೂಕಾಟ, ತಳ್ಳಾಟ ಇದೆಲ್ಲ ಆಗೋದು ಕಾಮನ್. ಜೂನ್ 10ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಸರ್ಕಾರದ ಪ್ರಗತಿ ವರದಿ ಸಲ್ಲಿಸಿ ಅಂತ ಹೇಳ್ತಾ ಇದೆ ಕೋರ್ಟ್. ಈಗ ಪಿಐಎಲ್ ಮಧ್ಯಂತರ ಅರ್ಜಿ ಸಲ್ಲಿಸಿದ ವಕೀಲರ ವಾದ. ಬಿಸಿಸಿಐಗೆ ಐಪಿಎಲ್ಗೆ ನೋಟಿಸ್ ನೀಡಿ ಅಂತ ವಾದ ಮಾಡಿದ್ದಾರೆ. ಕಾರ್ಯಕ್ರಮ ಆಯೋಜಿಸಿದವರಿಗೆ ಕೂಡ ನೋಟಿಸ್ ನೀಡಲು ಎಲ್ರಿಗೂ ಹೋಗ್ಬೇಕೀಗ ನೋಟಿಸ್. ಆಮೇಲೆ ನಿಮ್ಮ ವಾದವನ್ನು ಆಲಿಸುತ್ತೇನೆ ಅಂತ ಪೀಠ ಹೇಳಿರೋದು. ಮೊದಲಿಗೆ ಕಾರ್ಯಕ್ರಮ ಆಯೋಜನೆ ಮಾಡಿದವರಿಗೆ ಬಿಸಿಸಿಐಗಾಗಿರ್ಬೋದು, ಆಮೇಲೆ ಐಪಿಎಲ್ ಟೀಮ್ಗಾಗಿರ್ಬೋದು, ಆಮೇಲೆ ಸರ್ಕಾರದ ಕಾರ್ಯಕ್ರಮ ಆಯೋಜನೆ ಈವೆಂಟ್ಗಾಗಿರ್ಬೋದು, ಈ ಎಲ್ಲದಕ್ಕೂ ಕೂಡ ನೀವು ನೋಟಿಸ್ ಕಳಿಸ್ರಿ. ಆಮೇಲೆ ನನಗೆ ಮಾಹಿತಿ ಬೇಕು. ಜಡ್ಜ್ ಕೇಳಿರೋದು, ಕೋರ್ಟ್ ಕೇಳಿರೋದು, ಪ್ರಗತಿ ವರದಿ ಬೇಕು. ಆಮೇಲೆ ನಿಮ್ಮ ಮಾತನ್ನ, ನಿಮ್ಮ ವಾದವನ್ನು ನಾನು ಆಲಿಸ್ತೇನೆ ಅಂತ. ನೋಡಿ, ಇಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ವಾದ ಮಂಡಿಸಲಾಯಿತು. 21 ಗೇಟ್ ಇತ್ತು. ಮೊದಲಿಗೆ 3 ಗೇಟ್ ಓಪನ್ ಮಾಡಿದ್ರು. ಆಮೇಲೆ ಜನ ಜಾಸ್ತಿ ಆದ್ರು. 2.5 ಲಕ್ಷ ಜನ ಹತ್ತತ್ರ ಆದ್ರು. ಆಗ 21 ಗೇಟ್ ಓಪನ್ ಮಾಡಿದ್ರು. ಆಮೇಲೆ ಲಾಠಿ ಚಾರ್ಜ್ ಆಗಿತ್ತು. ನೋಡಿ ಅಲ್ಲಿ ಯಾಕೆ ಇದೆಲ್ಲ ಈ ರೀತಿ ಆದಾಗ ಏನಾಗುತ್ತೆ? ಲಾಠಿ ಚಾರ್ಜ್ ಆದಾಗ, ಅಭಿಮಾನಿಗಳನ್ನ ಅಲ್ಲಿ ಹೆದರಿಸಿ ಬೆದರಿಸಿದಾಗ, ಅವರಿಗೆ ಬೈದಾಗ, ಅಲ್ಲಿ ಲಾಠಿಯಿಂದ ಹೊಡಿಲಿಕ್ಕೆ ಹೋದಾಗ ನೂಕಾಟ, ತಳ್ಳಾಟ ಇದೆಲ್ಲ ಆಗೋದು ಕಾಮನ್. ಜೂನ್ 10ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಸರ್ಕಾರದ ಪ್ರಗತಿ ವರದಿ ಸಲ್ಲಿಸಿ ಅಂತ ಹೇಳ್ತಾ ಇದೆ ಕೋರ್ಟ್. ಈಗ ಪಿಐಎಲ್ ಮಧ್ಯಂತರ ಅರ್ಜಿ ಸಲ್ಲಿಸಿದ ವಕೀಲರ ವಾದ. ಬಿಸಿಸಿಐಗೆ ಐಪಿಎಲ್ಗೆ ನೋಟಿಸ್ ನೀಡಿ ಅಂತ ವಾದ ಮಾಡಿದ್ದಾರೆ. ಕಾರ್ಯಕ್ರಮ ಆಯೋಜಿಸಿದವರಿಗೆ ಕೂಡ ನೋಟಿಸ್ ನೀಡಲು ಎಲ್ರಿಗೂ ಹೋಗ್ಬೇಕೀಗ ನೋಟಿಸ್. ಆಮೇಲೆ ನಿಮ್ಮ ವಾದವನ್ನು ಆಲಿಸುತ್ತೇನೆ ಅಂತ ಪೀಠ ಹೇಳಿರೋದು. ಮೊದಲಿಗೆ ಕಾರ್ಯಕ್ರಮ ಆಯೋಜನೆ ಮಾಡಿದವರಿಗೆ ಬಿಸಿಸಿಐಗಾಗಿರ್ಬೋದು, ಆಮೇಲೆ ಐಪಿಎಲ್ ಟೀಮ್ಗಾಗಿರ್ಬೋದು, ಆಮೇಲೆ ಸರ್ಕಾರದ ಕಾರ್ಯಕ್ರಮ ಆಯೋಜನೆ ಈವೆಂಟ್ಗಾಗಿರ್ಬೋದು, ಈ ಎಲ್ಲದಕ್ಕೂ ಕೂಡ ನೀವು ನೋಟಿಸ್ ಕಳಿಸ್ರಿ. ಆಮೇಲೆ ನನಗೆ ಮಾಹಿತಿ ಬೇಕು. ಜಡ್ಜ್ ಕೇಳಿರೋದು, ಕೋರ್ಟ್ ಕೇಳಿರೋದು, ಪ್ರಗತಿ ವರದಿ ಬೇಕು. ಆಮೇಲೆ ನಿಮ್ಮ ಮಾತನ್ನ, ನಿಮ್ಮ ವಾದವನ್ನು ನಾನು ಆಲಿಸ್ತೇನೆ ಅಂತ. ನೋಡಿ, ಇಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ವಾದ ಮಂಡಿಸಲಾಯಿತು. 21 ಗೇಟ್ ಇತ್ತು. ಮೊದಲಿಗೆ 3 ಗೇಟ್ ಓಪನ್ ಮಾಡಿದ್ರು. ಆಮೇಲೆ ಜನ ಜಾಸ್ತಿ ಆದ್ರು. 2.5 ಲಕ್ಷ ಜನ ಹತ್ತತ್ರ ಆದ್ರು. ಆಗ 21 ಗೇಟ್ ಓಪನ್ ಮಾಡಿದ್ರು. ಆಮೇಲೆ ಲಾಠಿ ಚಾರ್ಜ್ ಆಗಿತ್ತು. ನೋಡಿ ಅಲ್ಲಿ ಯಾಕೆ ಇದೆಲ್ಲ ಈ ರೀತಿ ಆದಾಗ ಏನಾಗುತ್ತೆ? ಲಾಠಿ ಚಾರ್ಜ್ ಆದಾಗ, ಅಭಿಮಾನಿಗಳನ್ನ ಅಲ್ಲಿ ಹೆದರಿಸಿ ಬೆದರಿಸಿದಾಗ, ಅವರಿಗೆ ಬೈದಾಗ, ಅಲ್ಲಿ ಲಾಠಿಯಿಂದ ಹೊಡಿಲಿಕ್ಕೆ ಹೋದಾಗ ನೂಕಾಟ, ತಳ್ಳಾಟ ಇದೆಲ್ಲ ಆಗೋದು ಕಾಮನ್. ಜೂನ್ 10ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಸರ್ಕಾರದ ಪ್ರಗತಿ ವರದಿ ಸಲ್ಲಿಸಿ ಅಂತ ಹೇಳ್ತಾ ಇದೆ ಕೋರ್ಟ್. ಈಗ ಪಿಐಎಲ್ ಮಧ್ಯಂತರ ಅರ್ಜಿ ಸಲ್ಲಿಸಿದ ವಕೀಲರ ವಾದ. ಬಿಸಿಸಿಐಗೆ ಐಪಿಎಲ್ಗೆ ನೋಟಿಸ್ ನೀಡಿ ಅಂತ ವಾದ ಮಾಡಿದ್ದಾರೆ. ಕಾರ್ಯಕ್ರಮ ಆಯೋಜಿಸಿದವರಿಗೆ ಕೂಡ ನೋಟಿಸ್ ನೀಡಲು ಎಲ್ರಿಗೂ ಹೋಗ್ಬೇಕೀಗ ನೋಟಿಸ್.
ಆಮೇಲೆ ನಿಮ್ಮ ವಾದವನ್ನು ಆಲಿಸುತ್ತೇನೆ ಅಂತ ಪೀಠ ಹೇಳಿರೋದು. ಮೊದಲಿಗೆ ಕಾರ್ಯಕ್ರಮ ಆಯೋಜನೆ ಮಾಡಿದವರಿಗೆ ಬಿಸಿಸಿಐಗಾಗಿರ್ಬೋದು, ಆಮೇಲೆ IPL ಟೀಮ್ಗಾಗಿರ್ಬೋದು, ಆಮೇಲೆ ಸರ್ಕಾರದ ಕಾರ್ಯಕ್ರಮ ಆಯೋಜನೆ ಈವೆಂಟ್ಗಾಗಿರ್ಬೋದು, ಈ ಎಲ್ಲದಕ್ಕೂ ಕೂಡ ನೀವು ನೋಟಿಸ್ ಕಳಿಸ್ರಿ. ಆಮೇಲೆ ನನಗೆ ಮಾಹಿತಿ ಬೇಕು. ಜಡ್ಜ್ ಕೇಳಿರೋದು, ಕೋರ್ಟ್ ಕೇಳಿರೋದು, ಪ್ರಗತಿ ವರದಿ ಬೇಕು. ಆಮೇಲೆ ನಿಮ್ಮ ಮಾತನ್ನ, ನಿಮ್ಮ ವಾದವನ್ನು ನಾನು ಆಲಿಸ್ತೇನೆ ಅಂತ. ನೋಡಿ, ಇಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ವಾದ ಮಂಡಿಸಲಾಯಿತು. 21 ಗೇಟ್ ಇತ್ತು. ಮೊದಲಿಗೆ 3 ಗೇಟ್ ಓಪನ್ ಮಾಡಿದ್ರು. ಆಮೇಲೆ ಜನ ಜಾಸ್ತಿ ಆದ್ರು. 2.5 ಲಕ್ಷ ಜನ ಹತ್ತತ್ರ ಆದ್ರು. ಆಗ 21 ಗೇಟ್ ಓಪನ್ ಮಾಡಿದ್ರು. ಆಮೇಲೆ ಲಾಠಿ ಚಾರ್ಜ್ ಆಗಿತ್ತು. ನೋಡಿ ಅಲ್ಲಿ ಯಾಕೆ ಇದೆಲ್ಲ ಈ ರೀತಿಯಾದಾಗ ಏನಾಗುತ್ತೆ? ಲಾಠಿ ಚಾರ್ಜ್ ಆದಾಗ, ಅಭಿಮಾನಿಗಳನ್ನ ಅಲ್ಲಿ ಹೆದರಿಸಿ ಬೆದರಿಸಿದಾಗ, ಅವರಿಗೆ ಬೈದಾಗ, ಅಲ್ಲಿ ಲಾಠಿಯಿಂದ ಹೊಡಿಲಿಕ್ಕೆ ಹೋದಾಗ, ನೂಕಾಟ, ತಳ್ಳಾಟ ಇದೆಲ್ಲ ಆಗೋದು ಕಾಮನ್. ಜೂನ್ 10ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಸರ್ಕಾರದ ಪ್ರಗತಿ ವರದಿ ಸಲ್ಲಿಸಿ ಅಂತ ಹೇಳ್ತಾ ಇದೆ ಕೋರ್ಟ್. ಈಗ PIL ಮಧ್ಯಂತರ ಅರ್ಜಿ ಸಲ್ಲಿಸಿದ ವಕೀಲರ ವಾದ. BCCIಗೆ IPLಗೆ ನೋಟಿಸ್ ನೀಡಿ ಅಂತ ವಾದ ಮಾಡಿದ್ದಾರೆ. ಕಾರ್ಯಕ್ರಮ ಆಯೋಜಿಸಿದವರಿಗೆ ಕೂಡ ನೋಟಿಸ್ ನೀಡಲು. ಎಲ್ರಿಗೂ ಹೋಗ್ಬೇಕೀಗ ನೋಟಿಸ್. ಆಮೇಲೆ ನಿಮ್ಮ ವಾದವನ್ನು ಆಲಿಸುತ್ತೇನೆ ಅಂತ ಪೀಠ ಹೇಳಿರೋದು. ಮೊದಲಿಗೆ ಕಾರ್ಯಕ್ರಮ ಆಯೋಜನೆ ಮಾಡಿದವರಿಗೆ BCCIಗಾಗಿರ್ಬೋದು, ಆಮೇಲೆ IPL ಟೀಮ್ಗಾಗಿರ್ಬೋದು, ಆಮೇಲೆ ಸರ್ಕಾರದ ಕಾರ್ಯಕ್ರಮ ಆಯೋಜನೆ ಈವೆಂಟ್ಗಾಗಿರ್ಬೋದು, ಈ ಎಲ್ಲದಕ್ಕೂ ಕೂಡ ನೀವು ನೋಟಿಸ್ ಕಳಿಸ್ರಿ. ಆಮೇಲೆ ನನಗೆ ಮಾಹಿತಿ ಬೇಕು. ಜಡ್ಜ್ ಕೇಳಿರೋದು, ಕೋರ್ಟ್ ಕೇಳಿರೋದು, ಪ್ರಗತಿ ವರದಿ ಬೇಕು. ಆಮೇಲೆ ನಿಮ್ಮ ಮಾತನ್ನ, ನಿಮ್ಮ ವಾದವನ್ನು ನಾನು ಆಲಿಸ್ತೇನೆ ಅಂತ. ನೋಡಿ, ಇಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ವಾದ ಮಂಡಿಸಲಾಯಿತು. 21 ಗೇಟ್ ಇತ್ತು. ಮೊದಲಿಗೆ 3 ಗೇಟ್ ಓಪನ್ ಮಾಡಿದ್ರು. ಆಮೇಲೆ ಜನ ಜಾಸ್ತಿ ಆದ್ರು. 2.5 ಲಕ್ಷ ಜನ ಹತ್ತತ್ರ ಆದ್ರು. ಆಗ 21 ಗೇಟ್ ಓಪನ್ ಮಾಡಿದ್ರು. ಆಮೇಲೆ ಲಾಠಿ ಚಾರ್ಜ್ ಆಗಿತ್ತು. ನೋಡಿ ಅಲ್ಲಿ ಯಾಕೆ ಇದೆಲ್ಲ ಈ ರೀತಿಯಾದಾಗ ಏನಾಗುತ್ತೆ? ಲಾಠಿ ಚಾರ್ಜ್ ಆದಾಗ, ಅಭಿಮಾನಿಗಳನ್ನ ಅಲ್ಲಿ ಹೆದರಿಸಿ ಬೆದರಿಸಿದಾಗ, ಅವರಿಗೆ ಬೈದಾಗ, ಅಲ್ಲಿ ಲಾಠಿಯಿಂದ ಹೊಡಿಲಿಕ್ಕೆ ಹೋದಾಗ, ನೂಕಾಟ, ತಳ್ಳಾಟ ಇದೆಲ್ಲ ಆಗೋದು ಕಾಮನ್. ಜೂನ್ 10ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಸರ್ಕಾರದ ಪ್ರಗತಿ ವರದಿ ಸಲ್ಲಿಸಿ ಅಂತ ಹೇಳ್ತಾ ಇದೆ ಕೋರ್ಟ್. ಈಗ PIL ಮಧ್ಯಂತರ ಅರ್ಜಿ ಸಲ್ಲಿಸಿದ ವಕೀಲರ ವಾದ. BCCIಗೆ IPLಗೆ ನೋಟಿಸ್ ನೀಡಿ ಅಂತ ವಾದ ಮಾಡಿದ್ದಾರೆ. ಕಾರ್ಯಕ್ರಮ ಆಯೋಜಿಸಿದವರಿಗೆ ಕೂಡ ನೋಟಿಸ್ ನೀಡಲು. ಎಲ್ರಿಗೂ ಹೋಗ್ಬೇಕೀಗ ನೋಟಿಸ್. ಆಮೇಲೆ ನಿಮ್ಮ ವಾದವನ್ನು ಆಲಿಸುತ್ತೇನೆ ಅಂತ ಪೀಠ ಹೇಳಿರೋದು. ಮೊದಲಿಗೆ ಕಾರ್ಯಕ್ರಮ ಆಯೋಜನೆ ಮಾಡಿದವರಿಗೆ BCCIಗಾಗಿರ್ಬೋದು, ಆಮೇಲೆ IPL ಟೀಮ್ಗಾಗಿರ್ಬೋದು, ಆಮೇಲೆ ಸರ್ಕಾರದ ಕಾರ್ಯಕ್ರಮ ಆಯೋಜನೆ ಈವೆಂಟ್ಗಾಗಿರ್ಬೋದು, ಈ ಎಲ್ಲದಕ್ಕೂ ಕೂಡ ನೀವು ನೋಟಿಸ್ ಕಳಿಸ್ರಿ. ಆಮೇಲೆ ನನಗೆ ಮಾಹಿತಿ ಬೇಕು. ಜಡ್ಜ್ ಕೇಳಿರೋದು, ಕೋರ್ಟ್ ಕೇಳಿರೋದು, ಪ್ರಗತಿ ವರದಿ ಬೇಕು. ಆಮೇಲೆ ನಿಮ್ಮ ಮಾತನ್ನ, ನಿಮ್ಮ ವಾದವನ್ನು ನಾನು ಆಲಿಸ್ತೇನೆ ಅಂತ. ನೋಡಿ, ಇಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ವಾದ ಮಂಡಿಸಲಾಯಿತು. 21 ಗೇಟ್ ಇತ್ತು. ಮೊದಲಿಗೆ 3 ಗೇಟ್ ಓಪನ್ ಮಾಡಿದ್ರು. ಆಮೇಲೆ ಜನ ಜಾಸ್ತಿ ಆದ್ರು. 2.5 ಲಕ್ಷ ಜನ ಹತ್ತತ್ರ ಆದ್ರು. ಆಗ 21 ಗೇಟ್ ಓಪನ್ ಮಾಡಿದ್ರು. ಆಮೇಲೆ ಲಾಠಿ ಚಾರ್ಜ್ ಆಗಿತ್ತು. ನೋಡಿ ಅಲ್ಲಿ ಯಾಕೆ ಇದೆಲ್ಲ ಈ ರೀತಿಯಾದಾಗ ಏನಾಗುತ್ತೆ? ಲಾಠಿ ಚಾರ್ಜ್ ಆದಾಗ, ಅಭಿಮಾನಿಗಳನ್ನ ಅಲ್ಲಿ ಹೆದರಿಸಿ ಬೆದರಿಸಿದಾಗ, ಅವರಿಗೆ ಬೈದಾಗ, ಅಲ್ಲಿ ಲಾಠಿಯಿಂದ ಹೊಡಿಲಿಕ್ಕೆ ಹೋದಾಗ, ನೂಕಾಟ, ತಳ್ಳಾಟ ಇದೆಲ್ಲ ಆಗೋದು ಕಾಮನ್.